ನಿರಂತರವಾಗಿ ಮಳೆಯಾದಂತಹ ಹಿನ್ನೆಲೆಯಲ್ಲಿ ಸಾಯಿ ಲೇಔಟ್ ಇದೀಗ ಗಬ್ಬೆದ್ದು ನಾರ್ತಾ ಇದೆ. ರಸ್ತೆಯಲ್ಲಿ ನೀರು ನಿಂತು ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ನೀರನ್ನ ಹೊರ ತೆಗಿತಾ ಇರುವಂತಹ ರಕ್ಷಣಾ ದಳ ಸಿಬ್ಬಂದಿ ಸಂಪೂರ್ಣವಾಗಿ ಕೊಳಚೆ ತುಂಬಿಕೊಂಡಿರುವಂತಹ ಸಾಯಿ ಲೇಔಟ್ ಚರಂಡಿಯ ನೀರು ಕೂಡ ಇದಕ್ಕೆ ಮಿಶ್ರಣ ಆಗಿದೆ. ಸೊ ಹಾಗಾಗಿ ಬೇರೆ ಕಡೆಯಿಂದ ಬರುವಂತಹ ನೀರು ಕೂಡ ಈ ಸಾಯಿ ಲೇಔಟ್ಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಅದನ್ನ ಕ್ಲೀನ್ ಮಾಡುವಂತಹ ಕೆಲಸವನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಆಫೀಸರ್ಸ್ಗಳು ಕೂಡ ಸ್ಥಳದಲ್ಲಿದ್ದಾರೆ. ಮತ್ತೆ ಆ ಸ್ಥಳದಲ್ಲಿ ಯಾರೂ ಕೂಡ ನಿಲ್ಲೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರು ಕೊಳೆತು ಗಬ್ಬು ನಾರ್ತಾ ಇದೆ. ಸ್ಥಳದಲ್ಲಿ ನಿಲ್ಲೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಸ್ಮೆಲ್ ಬರ್ತಾ ಇದೆ. ಜನ ಹಿಡೀ ಶಾಪ ಹಾಕ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರೌಂಡ್ಸನ್ನು ಆರಂಭ ಮಾಡ್ತಾರೆ. ಸಾಯಿ ಲೇಔಟ್ಗೂ ಕೂಡ ಭೇಟಿಯನ್ನು ಕೊಡ್ತಾರೆ. ಇದೊಂದು ನತದೃಷ್ಟಕರವಾದ ಲೇಔಟ್. ಪ್ರತಿ ಬಾರಿಯೂ ಕೂಡ ಇದೇ ಪರಿಸ್ಥಿತಿ. ಮಳೆ ಬಂದಾಗ ಪ್ರತಿ ಬಾರಿಯೂ ಕೂಡ ಅಲ್ಲಿನ ಜನ, ಬಾಡಿಗೆ ಇದ್ದಂಥ ಜನ ಪ್ರತಿ ಬಾರಿ ಏನೋ ಮಳೆ ಆಗುತ್ತೆ, ಈ ಸಲ ಸರಿ ಹೋಗುತ್ತೆ, ಈ ಸಲ ಸರಿ ಹೋಗುತ್ತೆ ಅಂತ ಹೇಳಿ ಸುಮ್ಮನಾಗ್ತಾ ಇದ್ರು. ಮತ್ತು ಬಾಡಿಗೆ ಇದ್ದಂಥ ಜನರು ಈಗ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಬಟ್ ಏನು ಮಾಡೋಕ್ಕಾಗತ್ತೆ, ಸಮ್ಟೈಮ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತ ಮಕ್ಕಳು ಮರಿ ಇದ್ದವರು ಅಲ್ಲೇ ಉಳ್ಕೊಳ್ಬಿಡ್ತಾರೆ. ಯಾಕಂದರೆ ಅಕ್ಕಪಕ್ಕದಲ್ಲೇ ಸ್ಕೂಲ್ಗಳಿರುತ್ತೆ. ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಎಜುಕೇಷನ್ಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರು. ಇನ್ನು ಸ್ವಂತ ಮನೆಯವ್ರಿಗೆ ಆಪ್ಷನ್ಸೇ ಇಲ್ಲ.